ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಅಶೋಕ ಸುಂದರಿಗೂ ಉಪ್ಪು, ನಾವು ಪ್ರತಿದಿನ ಹೇಳ್ತೀವಿ ಅಲ್ವಾ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಆ ಉಪ್ಪಿಗೂ ಅಶೋಕ ಸುಂದರಿಗೂ ಒಂದು ಕಥೆ ಇದೆ. ಸಾಕಷ್ಟು ಜಾನಪದ ಕಥೆಗಳಲ್ಲಿ, ಬೇರೆ ಬೇರೆ ಕಥೆಗಳಲ್ಲಿ ಇದನ್ನ ನೀವು ಕೇಳಿರಲೂಬಹುದು. ಕಲ್ಪವೃಕ್ಷದಿಂದ ಹುಟ್ಟಿ ಬಂದವಳು ಪಾರ್ವತಿಯ ಮನದಾಳದ ಆಸೆ ಆಗಿರುತ್ತೆ, ನನಗೊಬ್ಳು ಮಗಳು ಬೇಕು ಅಂತ. ಅದನ್ನ ಕಲ್ಪವೃಕ್ಷ ನೆರವೇರಿಸುತ್ತೆ. ಮತ್ತೆ ಪಾರ್ವತಿಯ ನೋವನ್ನ ದೂರ ಮಾಡಿರೋದ್ರಿಂದ ಅಶೋಕ ಮತ್ತೆ ಅತ್ಯಂತ ಸುಂದರಿಯಾಗಿರೋ ಈ ಮಗಳೇ ಅಶೋಕ ಸುಂದರಿ. ಮತ್ತೆ ಸಾಕಷ್ಟು ಕಥೆಗಳಲ್ಲೆಲ್ಲ ಅಥವಾ ಬೇರೆ ಬೇರೆ ದೊರಕುವಂತಹ ಕೆಲವೇ ಕಥೆಗಳಲ್ಲಿ ಅಶೋಕ ಸುಂದರಿಯ ಬಗ್ಗೆ ಹೇಳಲಾಗಿದೆ. ಉಪ್ಪಿಗೂ ಅಶೋಕ ಸುಂದರಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಮತ್ತೆ ಉಪ್ಪಿನಲ್ಲಿ ಅಶೋಕ ಸುಂದರಿ ವಾಸಿಸ್ತಾಳೆ ಅಂತ ಹೇಳ್ತಾರೆ. ಹೇಗೆ ನೋಡಿ, ಅಶೋಕ ಸುಂದರಿ ಯಾವ ಕಾಲದಲ್ಲಿದ್ಲು ಅನ್ನೋದು ಅಷ್ಟೊಂದು ಪುರಾವೆಗಳಿಲ್ಲದೆ ಹೋದರೂ ಕೂಡ ಗಣೇಶನ ಶಿರಚ್ಛೇದನ ಮಾಡಿದಾಗ ತಂದೆಯನ್ನ ಹೆದರಿ ಉಪ್ಪಿನ ಮೂಟೆಯ ಹಿಂದೆ ಅಡಗಿ ಕೂತಿದ್ಲಂತೆ ಈ ಅಶೋಕ ಸುಂದರಿ. ನಂತರ ಅಲ್ಲಿ ಪಾರ್ವತಿಗೆ ಶಿವನ ಕೃತ್ಯದ ಬಗ್ಗೆ ತಿಳಿದು ಅವಳಿಗೆ ತುಂಬ ಸಿಟ್ಟು ಬರುತ್ತೆ. ಆಗ ಅಶೋಕ ಸುಂದರಿ ಉಪ್ಪಿನ ಮೂಟೆ ಹಿಂದೆ ಅಡಗಿ ಕೂತಿರೋದ್ರಿಂದ ಸಿಟ್ಟಿನಲ್ಲಿ ಅಶೋಕ ಸುಂದರಿಗೂ ಶಾಪ ಹಾಕಿಬಿಡ್ತಾಳೆ, ನೀನು ಉಪ್ಪಿನ ಭಾಗವಾಗು ಅಂತ. ನಂತರ ಯಾವಾಗ ಗಣೇಶನ ಶಿರವನ್ನು ಮತ್ತೆ ಜೋಡಿಸಲಾಯಿತು, ಆಗ ವಾಪಸ್ ಅಶೋಕ ಸುಂದರಿಯನ್ನು ಬದುಕಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಕಥೆಯ ಮುಖಾಂತರ ಇದನ್ನೇ ಒಂದು ಮೂಲವಾಗಿ ಇಟ್ಕೊಂಡು ಅಶೋಕ ಸುಂದರಿ ಉಪ್ಪಿನಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಮತ್ತು ಆಕೆ ಇಲ್ಲದೆ ಉಪ್ಪು ರುಚಿಯಲ್ಲ ಅನ್ನುವಂಥ ಮಾತು ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ತನಕ ಅಲ್ವಾ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.